ಬಂಡೆ ಹಿಂಗೆ ಒರೆಸಲಿಲ್ಲ, ಧೂಳು ಹಿಂಗೆ ಅಂಬಲಿಲ್ಲ, ತಂದು ಸುರಿಸ್ಬಿಟ್ರು, ಕಿವಿಸ್ಬಿಟ್ರು. ಉಂಡ್ರು ಅಂದರು. ನಾನೇ ಗುರುಲಿಂಗ ಇದೇ ಕೊಲ್ಲು ಮಣ್ಣು ಯಾಕೆ ತೋರಿಸಿಲ್ಲೋ ಉಡ್ಡು ಅಂತಾರೆ ಇವಜ್ಜ ಇದೆ. ಪಂಚಾಮೃತ ಕಣ ಇದು, 5 ಬೆಳಗ್ಗೆ ಕಿವಿಸ್ತೀವಲ್ಲ ಅದೇ ಪಂಚಾಮೃತ. ನೀವ್ ಹೇಳ್ದಂಗೆ ನಾನು ಹೇಳ್ದಂಗೆ ನೀ ಕೇಳ್ಬೇಕು ಅಂತ. ಕೇಳು. ನೀ ಸತ್ತು ನಾನು ಬದಿಸಿ ಹೇಳ್ತೀನಪ್ಪ ಅಮ್ಮರಂತೆ. ಯಾರು? ಹಿಂಗಪ್ಪ ತಾತರು. ಆ ಶಕ್ತಿ ಇತ್ತವರಿಗೆ. ಕುರುಬ ಹೇಳಿಬೇಕು, ಅವಾಗ ಶಿಷ್ಯನ್ ಮಾಡ್ಬೇಕು. ಆಗ ಅವನ ಭಾರ ಅವನಲ್ಲಿತ್ತು. ಎಷ್ಟೋ ಜನಗಳು ನಾವು ಪ್ರಾಣ ಹಚ್ಕೊಂಡು ಮಾಡ್ಕೊಂಡಿದ್ದಾರೆ. ಈ ಟ್ಯೂಬ್ಗಳವು ಅದವು ಇದ್ರಾಗೆಲ್ಲ ನೋಡ್ಕೊಂಡ್ಬಿಟ್ಟು ಅವೆಲ್ಲ ಮಾಡ್ಕೊಡ್ದು. ಕುರು ಮಾರ್ಗ ಮಾತ್ರ ನೋಡ್ತಿದ್ದೆ ನಾನು, ಇದ್ರಾಗ ನೋಡ್ತಿದ್ದೆ ಅಂತಂದ್ರೆ ಅವೆಲ್ಲ ಮಾಡ್ಬೇಡ್ರಿ ಅಂತ ಹೇಳಿದೆ ಮಠದಾಗೆ. ಅವೆಲ್ಲ ಮಾಡ್ಕೊಡ್ದು. ಗುರುವೇನು ಹೇಳ್ತಾನೆ ಅದ್ರಂಗೆ ನೋಡಿ ಮಾಡ್ರಿ. ಯಾಕೆ ಭಾರ ಅವನ ಮೇಲೆ ಇರುತ್ತೆ. ಬದಿಸಿಗಳದು ಮಾಡೋ. ಈಗ ನಿನ್ ಮುಖಾಂತರ ಮಾಡಿದ ರೆಕಾರ್ಡ್ ನೀನು ಬರ್ಕೊಡ್ತೀನಿ. ನನಗೆ ಚಿತ್ಸೋದು ನೀನೇ ತಾನೆ. ಅವಾಗ ತಪ್ಪಾಗಿದ ತಕ್ಷಣ ನೀನೇ ಚಿತ್ತೀಯ ಸರಿ ಇಲ್ಲ ಅಂತೇಳಿ. ನನ್ನ ಚಿನ್ನ ಸುಳ್ಳು ಮಾಡ್ಕೊಂಡು ಬರ್ಕೊಂಡ್ರೆ ಆಗತ್ತೆ ಏನ್ ಸರ್? ಗುರುವಿಲ್ದಾರ ವಿದ್ಯೆ ಹೆಂಗ್ ಕದಕ್ ಬರುತ್ತೆ? ಗುರುವಿರ್ಬೇಕು. ಅಲ್ಲಿ ಊರೊಳಗೆ ಇವರು ವಯಸ್ಸಾಗ್ತಾ ಬಂತು. ಊರೊಳಗೆ ಅವರು ಮನೆ ಇದೆ, ಅಲ್ಲಿ ಮುಕ್ತರಾದರು. ದೇಹವನ್ನು ಬಿಟ್ಟು ಅದು ಈ ಊರಲ್ಲಿ ಅಂತ ಕಾಣಲಿಲ್ಲ. ಜ್ಞಾನ ಸಿಂಧು, ನೀ ಚಿಂತಾಮಣಿ, ಸ್ವರ ಚಿಂತಾಮಣಿ ಅವರು ವಿದ್ಯಾಭ್ಯಾಸ ಇತ್ತು ಅವರಿಗೆ. ಯಾರಿಗೆ? ನಿಂಗಪ್ಪ ತಾತರಿಗೆ ವಿದ್ಯಾಭ್ಯಾಸ ಇದ್ದಾಗ ಅವಾಗ ಬೆಂಕಿ ಹಾಕಿರ್ಬೇಕು. ಬೆಂಕಿ ಹಾಕೊಂಡಾಗ ವೀರಪ್ಪ ತಾತರು ಕುಂತ್ಕೊಳ್ಳೋದು, ನಿಂಗಪ್ಪ ತಾತರು ಹೇಳೋದು, ವೀರಪ್ಪ ತಾತ ಕುಂತ್ಕೊಳ್ಳೋದು. ವೀರಪ್ಪ ತಾತ ಆಗಿಲ್ಲ ಅವತ್ತು ಹುಡುಗ, ವೀರಪ್ಪ ತಾತ ಹುಡುಗ. ಆ ಬೋಧನೆ ಈಗ ಯಾವಾಗ ಇದು ಇವ್ರಿಗೆ ನಾಟಿಸಿ ಬಂದಾಗ, ಯಾವಾಗ ಶಿಡ್ಲೋಡ್ ಮುಂದೆ ಎಚ್ಚರಿಕೆ ಕೊಟ್ಟು ಅವಾಗ ಇವರಿಗೆ ಅಟ್ಯಾಚ್ ಆಯ್ತು. ಅಲ್ಲಿವರೆಗೂ ಬಾಲಜ ಹೋಗಜ ಅನ್ನೋ ರೂಪಕ್ಕೆ ಬರ್ದ್ಬಿಟ್ರು ಅವರು. ಅವಾಗ ಬೇಡ, ಯಾವಾಗ ನೀ ಚಿಂತಾಮಣಿ, ಸ್ವರ ಚಿಂತಾಮಣಿ, ಜ್ಞಾನ ಸಿಂಧು ಇವೆಲ್ಲನೂ ಪಠನೆ ಮಾಡೋದು. ಯಾರೀಗ ಆ ಕಟ್ಟಿಗೆ ತಕ್ಕ ಕುಂತ್ಕೊಂಡು ಬೆಂಕಿ ಹಾಕೋದು, ವೀರಪ್ಪ ತಾತರು ಕಟ್ಟಿ ತರೋದು, ಒಟ್ಟೋದು, ಕುಂತ್ಕೊಂಬೋದು. ಆ ಕುಂತ್ಕೊಂಡಂಗೆಲ್ಲ ಇವರು ವಿಷಯ ಹೇಳಿದ್ರು, ಅವ್ರು ಕೇಳತ್ತಿರೋದು. ಆ ನಂತರ ಅವರು ಸಂಭಾಷಣೆ, ಈಗ ಸಂಸಾರ ವಿಷಯ ಎಲ್ಲನೂ. ಆಗ ಕೊನೆಗೆ ಏನಂತ, ನೀನು 45 ವರ್ಷಕ್ಕಾಯ್ತು, ಇನ್ನು ಮುಂದೆ ನೀನು ಮದುವೆ ಮಾಡಿಕ ಅನ್ನೋದಿಂದ ಗೊತ್ತಿರೋ ಕಾಮಶಕ್ತಿ ಇರುತ್ತೆ. ಆ ಮನುಷ್ಯನ ಅಳಗಳಿಸುತ್ತೆ. ಅದಕ್ಕೆ ನೀನು ಮದುವೆ ಮಾಡಿಕೆ, ಒಂದು ಗಂಡು ಹೆಣ್ಣು ಹುಟ್ಟುತ್ತಾರೆ ನಿನಗೆ ಅಂತ ಹೇಳಿ ಕೊನೆಯ ಹಂತದಲ್ಲಿ ಅವ್ರು ಹೇಳಿ ಕಳಿಸಿದ್ರು. ಆ ವಂಶದಾಗೆ ಯಾವ್ದು ಸಿಗೋದಿಲ್ಲ ರುಚಿ. ಆಧ್ಯಾತ್ಮಿಕ ವಿಚಾರ ನಿಂಗಪ್ಪ ಯಾವ ರೀತಿ ಬಂದು ನಾವ್ ಹೆಂಗ ವಂಶದರು ಅಂತೇಳಿ ಹಿಡ್ಕೊಂಡಿದ್ದಂಗೆ ಕಾಣಲ್ಲಿ. ಸ್ವಲ್ಪ ಮನೆ ಹತ್ರ ಹೋಗಿದ್ವಿ ನಾವು. ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಚಟಿಕಂ ಕೋರಿ ಅಂತ ಹೇಳ್ತಾರೆ. ನಾವು ಹೋಗಿದ್ವಿ, ನಾವು ಇಲ್ಲಿ ಮನೆ ಹತ್ರಕ್ಕೆ ಹೋಗಿದ್ವಿ. ಯಾರು ಅದಂತ ವಿಷಯ ಸಿಗ್ಲಿಲ್ಲ. ಶಿಡ್ಲು ಹೊಡೆದಿದ್ದೇನೆ. ಶಿಡ್ಲು ಹೊಡೆದ್ ಯಾಕೆ ಹೊಡಿತು ಅಂದ್ರೆ, ಮತ್ತೆ ನೀನು ಮಳೆ ಆಗತ್ತೆ ಹಿಂಗಾಗತ್ತೆ ಅಂತೇಳಿ ನೀನು ಹೇಳ್ತಿದ್ದಲ್ಲ, ಅದನ್ನ ನನಗೆ ಕಲಿಸ್ಕೊಡು, ನಾನು ಅಡಿಯಲ್ಲಿ ಇರ್ತೀನಿ ಅಂತ ಹೇಳಿ ಪಟ್ಟಿಡಿದ್ರು. ಯಾರು? ವೀರಪ್ಪ ತಾತರಿಗೆ ನಿಂಗಪ್ಪ ತಾತರು ಕಾಡಿಡ್ಕೊಂಡ್ರು. ಇದನ್ನ ನಾನು ಕಲಿಸ್ಕೊಡು. ನೀನ್ ಹೆಂಗೆ ಹೇಳಿದೋ ಹಂಗೆ ನನಗೆ ಹೇಳಕ್ ಅವ್ನು ಕೊಡ್ಬೇಕಾದಾಗ, ಅಪ್ಪ ಹಂಗ್ ಬರೋದಿಲ್ಲ. ನೀನು ಗುರುವಿನ ಹತ್ರ ನೀನು ಒಬ್ಬ ಶಿಷ್ಯನಾಗಿ ಬೆಳೆದು ಗುರು ಏನು ಹೇಳ್ತಾನೋ ಅದ್ರಂಗ ನೀನು ಮಾಡಿದ್ರೆ ಸಹ ಅದು ಬರುತ್ತೀನಿ ಅಂತೇಳಿ ಅವರು ಪ್ರಮಾಣ ಭಾಷೆ ತಕೊಂಡಾಗ ಆಗ ಅವರು ಒಪ್ಪಿಗೆ. ನಾನು ಸಾಯ್ತೀನಿ ಅಂದ್ರೆ ಸಾಯ್ಬೇಕು, ನೀನು ಸಾಯಬೇಕು, ನಾನು ಬದಿಸ್ಕೊಳ್ತೀನಿ ಅನ್ನೋ ಶಕ್ತಿ ಇವರಲ್ಲಿ ತೋರಿಸೋದು ಗುರು ಮಾಹಿತಿಯಲ್ಲಿ. ಆಗ ಅವಾಗ ಅವ್ರಿಗೆ ಪಟ್ಟು ಸಿಕ್ತು. ಓಹೋ, ಏನ್ ಬೇಕಾದ್ರೂ ನಾನು ಸಾಧಿಸ್ಬೋದಲ್ಲ ಅಂತೇಳಿ ಆಗ ಅವರು ಅಲ್ಲಿಂದನೇ ವೀರಪ್ಪ ತಾತರು ನಿಂಗಪ್ಪ ತಾತರು ಯಾವ ರೀತಿಯಾಗಿ ಹೇಳಿದ್ರು, ಜಲಸ್ತಂಭ ಆಗಿರ್ಲಿ, ಒಂದು ಅಗ್ನಿಸ್ತಂಭ ಆಗಿರ್ಲಿ, ಯಾವತ್ತು ಬೆಂಕಿ ಹಿಡ್ಕೊಂಡು ಆ ಕಡೆ ಈ ಕಡೆನೇ ಹಾಕ್ಬಿಡೋರು ಅವರು. ಯಾರು? ವೀರಪ್ಪ ತಾತರು ಕೊನೆಗೆ ಬಂದಾಗ. ಆಗ ಈ ಜಲಸ್ತಂಭ, ವಾಯುಸ್ತಂಭ ಎಷ್ಟೊತ್ತು ಬೇಕಾದ್ರೆ ಒಂದು ದಿನಗಟ್ಟಲೆ ಬೇಕಾದ್ರೆ ವಾಯು ಹಿಡ್ಕೊಂಡಿರೋರು. ಅವೆಲ್ಲ ಸಾಧನೆಗಳು ಯಾವ ರೀತಿ ಕಲಿಸ್ಬೇಕು, ಯಾರು ಕಲಿಸಿದ್ರು? ನಿಂಗಪ್ಪ ತಾತರು ವೀರಪ್ಪ ತಾತ ಕಲಿಸಿದ್ರು. ಹೇಳಿದ್ರಲ್ಲ, ನೀವ್ ಹೇಳ್ದಂಗೆ ನಾನು ಹೇಳ್ದಂಗೆ ನೀ ಕೇಳ್ಬೇಕು ಅಂತ. ಕೇಳು. ನೀನು ಸತ್ತು ನಾನು ಬದಿಸಿ ಹೇಳ್ತೀನಪ್ಪ ಅಮ್ಮರಂತೆ. ಯಾರು? ನಿಂಗಪ್ಪ ತಾತರು. ಆ ಶಕ್ತಿ ಇತ್ತು ಅವರಿಗೆ. ಇಲ್ಲ, ಬದುಕಲಿಲ್ಲ ಅವು. ಯಾಕೆಂದ್ರೆ ಬಿಡ್ತವೆ ಹೇಳಪ್ಪ, ಮಸ್ತಾಗಿ ಬಿಡ್ತವೆ ಅಂತಂದ್ರು. ಯಾಕೆ ನಿನಗೆ ಬದುಕಿರೋದಕ್ಕೆ ಬೆಲೆ ಇರಲ್ಲ, ಅದಕ್ಕೆ ನಿನಗೆ ಅದು ಅನುಭವ ಸಿಗ್ಬೇಕಲ್ಲ. ಗುರುಗಳು ಏನು ಹೇಳಿದ್ರು ಅದನ್ನ ನೀವು ಕೇಳಲಿಲ್ಲ ಅಂದ್ಮೇಲೆ ಏನಾಯ್ತು ಅನ್ನೋದಕ್ಕೆ ಸಾಕ್ಷಿ ಇದು ಅಂತ ಹೇಳಿದ್ರಂತೆ. ನೀನು ಬಂದ್ಗಳಿಗೆ ಯಾರು ಕುಡಿಸಿದ್ರಂತೆ. ಬಂದ್ಗಳು ಯಾರು ಕುಡಿಸ್ಬಿಟ್ರೆ
ನೀವು ಹೊಟ್ಟೆಗೆ ಅದು ಗುರಿ, ನಾನು ಸಾಯ್ತೀನಿ ಅನ್ನೋ ರೂಪಕ್ಕಿತ್ತು. ಅವಾಗ ಅದೇನು ಅಡ್ಡ ಬಿದ್ದಾಗ ಇರೋಣ ಎದ್ದಾಳ ಅಂದಂತೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ, 5 ದಿನ ಎದ್ದಾಳ ಅಂತ ಎಬ್ಬಿಸಾಗ ಅದು ಆಗ ಗುರಿ ಕಡಿಮೆ ಆಯ್ತಂತೆ. ಆ ಬಂದ್ಗಳ್ಳಿ ಅನ್ನೋದು ಇದರಲ್ಲಿ ಇಲ್ಲ. ನೋಡಿದೀವಪ್ಪ, ಬಂದ್ಗಳ್ಳಿ ಹಾದು ಅದು ಕೈ ದಪ್ಪ ಇರ್ತೋಳು ಅದು. ಇಲ್ಲಿಲ್ಲ ಅದು. ಆ ಬಂದ್ಗಳ್ಳಿ ಅದು ಹೆಚ್ಚು ಕಮ್ಮಿ ವರ್ಷಾನುಗಟ್ಲೆ ಕುಡಿದ್ರಂತೆ ಅವ್ರು. 1 ವರ್ಷಾನುಗಟ್ಲೆ ಕುಡಿದಾಗ ಅದನ್ನೇ ಅವ್ರಿಗೆ ಆಹಾರವಾಗಿತ್ತು. ಅದೇ ಎಲ್ಲರೂ ಕುಡಿಯಬಾರ್ದು. ಯಾಕಂದ್ರೆ ನಾವ್ ಹೇಳೋದು, ಗುರು ಹೇಳಿದ್ರು ಕುಡಿದ್ರು, ಗುರು ಬದಿಷ್ಯಮ್ಮನ್ ಸತ್ರ ಏನೋ ಅವರು. ಇವತ್ತು ಯಾರಿದ್ದಾರೆ? ಅದಕ್ಕೆ ನಾವುಗೋಸ್ಕರ ಅಂಥವೆಲ್ಲ ಮಾಡಕ್ ಹೋಗ್ಬಾರ್ದು. ಇವತ್ತು ಹಿಂದಿ ನಡೆದ ವಿಷಯ ಹೇಳಿದೀನಿ. ನನ್ನ ಹೆಸರು ಜೆ ನಾರಾಯಣಸ್ವಾಮಿ, ಬೇತೂರು ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಬೀರಮ್ಮ ದೇವಸ್ಥಾನದ ಧರ್ಮದರ್ಶಿಗಳು, ಈರಪ್ಪ ತರ ಪ್ರೀತಿಯ ಶಿಷ್ಯರು. ನಮ್ಮ ಊರ ಬಗ್ಗೆ 2 ಮಾತಾಡ್ಬೇಕು ಅಂತ ಅನಿಸ್ತು, ಮಾತಾಡ್ತಾ ಇದ್ದೀನಿ. ಇವರು ಎಂದು ಪ್ಯಾಂಟು ಶರ್ಟು ಕೋಟು ಹಾಕ್ತಿರಲ್ಲ, ಕಚ್ಚೇರಿ ಇಟ್ಕೊಂಡಿರ್ತಾರೆ ನಮ್ಮ ಬದುಕ. ನಮ್ಮಪ್ಪ ನಮ್ಮಮ್ಮ ಇವ್ರ ತರ ದೀಕ್ಷೆ ತಾಣಿದ್ರು. ಆಮೇಲೆ ನನಗೆ ದೀಕ್ಷೆ ಆಯ್ತು. ಇಬ್ಬರು ಹೆಣ್ಮಕ್ಳಾದ್ಮೇಲೆ ಗಂಡು ಮಗು ಹುಡ್ತಂಕೊಂಡು ಹೋಗೋ ಅಂತ ಹೇಳಿದ್ರಂತೆ. ಡಾಕ್ಟ್ರ್ ಹುಡ್ತಂಕೊಂಡು ಹೋದ್ರಂತೆ ಅಜ್ಜ. SLC ಫೇಲ್ ಆಯ್ತು. ನಮ್ಮಪ್ಪ ಕರ್ಕೊಂಬಂದ್ರು ಇಲ್ಲಿಗೆ. ಡಾಕ್ಟ್ರ್ ಅಂತ ಹೇಳಿದ್ರಪ್ಪ, SLC ಫೇಲ್ ಆಗಿಲ್ಲ ಅಂದ್ರು. ಅವ್ನು ಡಾಕ್ಟ್ರ್ ಕಣ ಬಿಡೋ ಅಂಬೋದು. ಈ ಅಂಥ ಡಾಕ್ಟ್ರಪ್ಪ SLC ಸುಮ್ಮನೆ ನೋಡ್ತಲ್ಲ ಅಂತ ಹೋಗ ಅಂದ್ರು. ಅಂಥ ಗುರು ನಮ್ಮ ಗುರು ಚಟಕಂ ದಿರಪ್ಪ ತಾತ. ಅವ್ರ ಅನುಭವದ ಬಗ್ಗೆ, ಅವ್ರ ಬಗ್ಗೆ ಎಷ್ಟು ಹೇಳೋಕ್ಕೂ ಸೇರಿದ್ದು. ಅವ್ರ ವಿಚಾರದ ಬಗ್ಗೆ ನಮ್ಮ ಶ್ರೀ ಶ್ರೀ ನಾರಾಯಣ ಅವರು ಕಣಜಿನಡಿ ಬೇಕಾದಷ್ಟು ಬರ್ತಿದ್ದಾರೆ, ಬೇಕಾದಷ್ಟು ಮಾಡಿದ್ದಾರೆ. ಇಲ್ಲಿ ಬೇಕಾದಷ್ಟು ಮಾಡೋದು. ಸಣ್ಣ ಹುಡುಗಿರು ತಾತನ ಜೊತೆಗೆ ಇದ್ದೆ, ತಾತನ ಜೊತೆಗೆ ಒಡನಾಡಿದ್ವಿ. ನಮ್ಮಲ್ಲಿ ನಮ್ಮೂರಿಗೆ ಬಂದು ಅಲ್ಲೇ ನಮ್ಮ ಮನೆಗಿದ್ದು ಈಗ ಅಲ್ಲಿ ದೇವಸ್ಥಾನ ಮಾಡಿಸಿದ್ರು, ಬೇರಣಮ್ಮ ಅಂತ. ಎಲ್ಲ ತಾತದೇ ಅದು, ಮುಂದಲ್ಲ. ಅವ್ರು ಏನು ಹೇಳ್ತಿದ್ರು ಹಂಗೆ ಆಗ್ತಾಯಿತ್ತು. ಅವರು ಒಳಮಾಡ್ಬೇನು ಹೊರಮಾಡ್ಬೇನು ಯಾರಿಗೂ ಗೊತ್ತಿಲ್ಲ. ಅಷ್ಟು ಗುಟ್ಟ ಕಾಪಾಡ್ಕೊಂಡ್ರೆ ಅವರು. ಭಾರಿ ಆಧ್ಯಾತ್ಮ ಜೀವಿ. ಅವ್ರ ಪವಾಡದ ಬಗ್ಗೆ ಭಾರಿ ಇತಿಹಾಸ. ಮತ್ತು ಅವ್ರು ಏನು ಹೇಳ್ತಾರೋ ಅಷ್ಟೇ ನಡೀತಾ ಇತ್ತು. ನಾ ಒಂದು ಸಾರಿ ಅಪ್ಪ ಯಾತನ ಹೇಳಪ್ಪ ಅಂದೆ. ಅಲ್ಲೇ ರಾತ್ರಿ 9 ಕಾಲು ಬಜ್ಜಿ ಅನ್ನ ಎಲ್ಲ ಮಾಡಿದ್ವಿ, ಊಟ ಮಾಡಿದ್ವಲ್ಲ. ಏನು ಹೇಳಪ್ಪ ಅಂದೆ. ಯಾತ ಹೇಳೋಣ ಅಂದರು. ಯಾತನ ಹೇಳಪ್ಪ ಅಂದೆ. ಯಾತ ಹೇಳಪ್ಪ ನಾನು ರಾಮಾಯಣ ರಂಕ್ಲು ಅಂದ. ಹಾಗಾದ್ರೆ ಏನಪ್ಪ ಅದು ಅಂದೆ. ಇದೇ ಒಂದು ಹುಡುಗ ಹೊತ್ಕೊಂಡು ಬಿಡ ಅಂದ. ಮುಂದೆ ಕೇಳಪ್ಪ ಅಂದೆ. ಭಾರತ ಬಂಕಣ ಅಂದ. ಬಂಕು ಅಂದರೆ ಏನಂದೆ. ಅಂತಂದ್ರೆ ಅಲ್ಲಿ ಒಯ್ದಾಡ್ಕೊಂಡು ತಿಂದೋಳ್ಕೊಂಡು ಅವ್ರ ಆಸ್ತಿ ಅವರೇ ಒಯ್ದಾಡ್ಕೊಂಡು ತಿಂದವ್ರಿಂದ. ಮುಂದೆ ಕೇಳಪ್ಪ ಅಂದೆ. ರಾಜಕೀಯ ಸುಂಕಪ್ಪ ಅದಕ್ಕೆ ಮಾತ್ರ ಹೋಗ್ಬೇಡ ಅಂದ. ಮೈಯೆಲ್ಲ ಕಡಿತ್ಕೊಂಡು ಸುಳ್ಳ ರಾಜಕೀಯ ಆ ಸವಾಸ ಮಾಡ್ಕೊಳಪ್ಪ ಅಂತೇಳಿ ಅಂತ ಗುರು. ಮಾದೇಪುರದ ಹತ್ರ ಹೊರಗಡೆ ಹೋಗೋಣ ಅಂತ ಎಂದೋ ಕೇಳಿದ್ರಂತೆ. ತಾತ ಮನೆ ಕಟ್ಸ್ತೀನಿ ಅಂತ. ಹೋಗ ಕಟ್ಸುವಂತೆ ಬತ್ತಿ ಅಂತ ಹೇಳಿದ್ರಂತೆ. ಅವ್ರು ಬತ್ತಿ ಅಂತ ಹೇಳಿದಾಗ ಮಾದೇಪುರಕ್ಕೆ ಬರ್ತಿ ಅಂತ ಹೇಳೋರು. ಅಲ್ಲಿ ಹೋದಾಗ ಗಾಡಿ ಹುಡ್ಕೊಂಬರ್ರಿ ಅಂತ. ಮಾಮ ಗೊತ್ತಾ ಹೊರಗಡೆ ಹೋಗೋಣ ಅಂತ ಯಾರು ಅವನು ನಾಯಕರು ಅವರು. ಅವ್ರ ಮನೆ ಬತ್ತಿ ಅಂತ ಹೇಳೈತೆ. ನಾವೆಲ್ಲ ಬಂದಿದ್ವಿ, ಎಲ್ಲ ಹೋಗಿದ್ವಿ. ಅಲ್ಲಿ ಹೋದಾಗ ಅಲ್ಲೇ 9 ಟೈಮು ಭಜನೆ ಮಾಡ್ರಪ್ಪ ಅಂತ. ನಮ್ಮೂರಾಗ ಬೇಸ್ ಉಸಿದಪ್ಪ ಅಂತಂದ್ರೆ ಈಗ ಬರ್ತಾರೆ ತಬಲ ಮಾಸ್ಟರು. ಅವರು ಸ್ಟಾರ್ಟ್ ಮಾಡಿದ್ರು ನಾಗರಾಮನ್ ನೋಡಮ್ಮ ಅಂತ. ನಾನು ತಾತ ಪಕ್ಕನೇ ಕೂತ್ಕೊಂಡಿದ್ದೆ. ಮೈ ಯಾಕೆ ಹಿಂಗೆ ಅಂದ. ಯಾಕೆ ಹಿಂಗೆ ಅಂತಾನೆ ವಜ್ಜ ಅಂತ ಅಂದ್ಕೊಂಡಾರು. ಮೈ ಹಿಂಗಂದ ಕಂಬಳಿ ಹಿಂಗೆ ಪಡಿದ. ಏನಪ್ಪ ಅಂದ. ನೋಡು ಎಂಥ ಚೆನ್ನಾಗಿ ಆಡ್ತಾನೆ ರೆಕಾರ್ಡ, ಎಂಥ ಚೆನ್ನಾಗಿತ್ತು ಅಂದ್ರು. ಅಷ್ಟೇ ಅಂದರು. ನಾಗರಾಮ ನೋಡು ಅತಿ ಬೇಗನೆ ಪೂಜೆ ಮಾಡಮ್ಮ ಅಂದರು. ಆ ತಲೆ ಮೇಲೆ ಇಷ್ಟೆಲ್ಲ ಎಡೆ ನಿಂತ್ಕೊಂಡು ಸರ್ಪ. ಅಲ್ಲಿ ಭಜನೆ ಮಾಡೋರು ಎಲ್ಲ ಓಡಿಬಿಟ್ರು ಆ ಕಡೆಗೆ.
ಅವಾಗ ಕಂಬಳಿತ್ತಲ್ಲ ಹಾಕಲೇ ಮುಚ್ಚಲೇ ಅಂದ. ಅದನ್ನ ಮುಚ್ಚಿದ್ವಿ. ಬರೀ ಹಿಡ್ಕೊಂಡೋಗ್ರಿ ಅಂದ. ಬರೀ ಹಿಡ್ಕೊಂಡೋಗ್ಬರ್ರಿ ಇದ್ದ ಅಂದ. ಯಾರು ಹಿಡ್ಕೊಂಬಲಿಲ್ಲ. ಗಾಡಿ ಹೊಡಿಯೋಕ್ಕೆ ಚಿಗಡಿ ಜಬ್ಬೆ ಅಂತ ಇಕ್ಕಿವ ಮೊದಲು ಗಡಿಕೆ ಚಿಗಡಿ ಜಬ್ಬೆ ಅಂತ. ಅವೆರಡು ಜಬ್ಬೆ ತಂದು ಕಂಬಳಿ ಮುಚ್ಚಿದ್ವಲ್ಲ, ತೂರಿಸಿರು ಕೋಲು. ಗ್ಯಾಸ್ ಲೈಟು ಹೊಡೆಯವು. ಅದನ್ನ ಕಣ್ದಕ್ಕೆ ಅದು ಹೆಚ್ಕೊಳ ಅಂತ ತಗೊಂಡ್ರು. ಹೋದ್ರು, ಕಣ್ದಾಗ ಇಕ್ಕಿರು, ಲೈಟ್ ಹಚ್ಚಿದ್ರು, ಕೊಡ್ತಾರೆ ಆವಿಲ್ಲ. ಈ ಸೋಳ ಮಕ್ಕಳು ದೇಶ ಕೊಡೋ ಅಂತೀರಲ್ಲಿ ಇಂಥ ಸೋಳ ಮಕ್ಕಳು ಹೋಗ ಅಂದ ಅಷ್ಟೇ. ಲಾಸ್ಟ್ ಪವಾಡ ನೋಡಿ. ಆಡಂಬರದ ಜೀವಿಗಳಲ್ಲ, ಏನು ವ್ಯವಸ್ಥಿತ ಅಷ್ಟೇ ಮಾಡ್ತಿದ್ದು. ನಾನು ಡೈಲಿ ಗುಡ್ಲಿಂಗಪ್ಪ ಅಂತಂದರೆ ಬಂದು ಇಬ್ಬರು ಬಂದು ಬರ ಅಕ್ಕಿ ಕೊಡ್ತು, ಮೆಣಸಿನ್ಕಾಯಿ ಕೊಡ್ತು, ಗುಂಡಿಕ್ಕಿ ಹುರಿಕ ಗೊಜ್ಜು ಮಾಡ್ಕೊಂಡು ಉಮ್ಮರ ಅಂತಂದರು ತಾತರು. ಅರ್ಧಬರ್ಧ ಅನ್ನ ಆಯಿತು. ಬಂದು ಅವತ್ತನೇ ಎದ್ದು ಬಂದ್ಬಿಟ್ಟು ಮೆಣಸಿನ್ಕಾಯಿ ಅದಕ್ಕೆ ಹಾಕ್ಬಿಟ್ಟು ಅಕ್ಕಿ ಒಳಗೆ ಬೇಯ್ತಂದು ನೋಡೋ ಅಂದರು. ಗುಡ್ಲಿಗನ್ನ ಬೆಂದೈತೆ ಅಂದ. ಬಂಡೆ ಹಿಂಗೆ ಒರೆಸ್ಲಿಲ್ಲ, ಧೂಳು ಹಿಂಗೆ ಅಂಬಲಿಲ್ಲ, ತಂದು ಸುರಿಸ್ಬಿಟ್ರು. ಕಿವಿಸ್ಬಿಟ್ರು. ಉಂಡ್ರು ಅಂದರು. ನಾನೇ ಗುಡ್ಲಿಂಗ ಇದೇ ಕೊಲ್ಲು ಮಣ್ಣು ಯಾತ್ ವರ್ಷಲ್ಲೋ ಉಡ್ಡು ಅಂತಾರೆ ಇವಜ್ಜ ಇದೆ. ಪಂಚಾಮೃತ ಕಣ ಇದು. 5 ಬೆಳಗ್ಗೆ ಕಿವಿಸ್ತೀವಲ್ಲ, ಅದೇ ಪಂಚಾಮೃತ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.